ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಮಾಡಿದುಣ್ಣೋ ಮಹಾರಾಯ ಅಂತ ಹೇಳ್ತಾರಲ್ಲ, ಸೊ ನಾವು ಏನು ಮಾಡ್ತೀವಿ ಅದನ್ನು ಅನುಭವಿಸಲೇಬೇಕಾಗತ್ತಾ? ಇದನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕಾಗತ್ತೆ? ಇದರ ಒಂದು ಒಳ ಅರ್ಥ ಏನು? ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾಡಿದ್ದುಣ್ಣೋ ಮಹಾರಾಯ ಎಲ್ಲೆಲ್ಲಿ ಬಳಸ್ತಾರೋ ಬಹುಶಃ ನಿಮ್ಮ ತಾಯಿ ಏನು ಅಡುಗೆ ಮಾಡಿರ್ತಾರ ಅಂತ ಉಣ್ಬೇಕು ನೀವು. ಹೌದು, ಸಿಂಪಲಾಗಿ ಅರ್ಥ ಆಗುತ್ತಿದ್ದು. ನಿಮ್ಮ ತಾಯಿ ಏನು ಅಡುಗೆ ಮಾಡಿರ್ತಾಳೋ ಅದನ್ನಷ್ಟೇ ಉಣ್ಣೋಂಥ ಯೋಗ ನಿನಗೆ ಕೊಟ್ಟಿರೋವಂಥದ್ದು. ಮಾಡಿದ್ದುಣ್ಣೋ ಮಹಾರಾಯ ಎಲ್ಲಿದು ಅಪ್ಲೈ ಆಗುವಂಥದ್ದು? ನಾವೇನಾದರೂ ಕೆಟ್ಟದ್ದು ಮಾಡಿದಾಗ, ಬೇರೆಯವರಿಗೆ ಮೋಸ ಮಾಡಿದಾಗ, ಬೇರೆಯವರನ್ನ ದುಃಖಕ್ಕೆ ಈಡು ಮಾಡಿಸಿದಾಗ, ಬೇರೆಯವರ ಸಂತೋಷವನ್ನು ಕಿತ್ತುಕೊಂಡಾಗ, ಒಂದು ಗೋಡೆಗೆ ಬಾಲ್ ಹಾಕಿದ್ರೆ ಮತ್ತು ವಾಪಸ್ ಬರುತ್ತೆ ಅದು. ಹಾಗೆ ನೀನೇನು ಮಾಡಿದ್ಯೋ ಮತ್ತು ನಿನಗದು ಬಂದೇ ಬರುತ್ತೆ. ಅದಕ್ಕಾಗಿ ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ಅದನ್ನೇ ಉಣ್ಣೋದು, ಅದನ್ನೇ ಕರ್ಮ ಅಂತಾರೆ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲಶಿಕದಾಚನ. ಕರ್ಮ ಅನ್ನೋದು ಅಷ್ಟೇ. ನೀನೇನು ಮಾಡಿರ್ತೀಯೋ ಅದು ನಿಂದು. ನೀನು ಫಲಾಪೇಕ್ಷೆಯನ್ನು ಪಡಬೇಡ. ನೀನು ಏನು ಮಾಡಿದ್ರೂ ಅದು ನಿನಗೆ ಕಚ್ಚಿತ್ ಸಿಕ್ಕೇ ಸಿಗೋವಂಥದ್ದು. ಅದಕ್ಕೆ ನಾನು ಬಹುಶಃ ಇತ್ತೀಚಿನ ಕಥೆಗಳಲ್ಲಿ ಹೇಳಿರ್ತೀನೇನೋ, ಧೃತರಾಷ್ಟ್ರ ಕೃಷ್ಣನ್ನ ಕೇಳಿದ್ದು, ಅಲ್ಲ ಸ್ವಾಮಿ, ನನ್ನ 101 ಮಕ್ಕಳನ್ನ ನೀನು ಏನೂ ನೋಡದೆ ಒಬ್ಬರನ್ನು ಉಳಿಸದೆ ಸಂಹಾರವನ್ನು ಮಾಡಿಸಿಬಿಟ್ಟೆ. ಆ 5 ಜನ ಪಾಂಡವರನ್ನ ಒಬ್ಬರಿಗೂ ತೊಂದರೆ ಆಗದಂಗೆ ಉಳಿಸ್ಕೊಂಡೆ. ಏನೇನ ಪವಾಡ! ನೀನು ಜಗತ್ತಿನ ಒಡೆಯ ಶ್ರೀಕೃಷ್ಣ ಭಗವಂತ ಎಲ್ಲವೂ ಗೊತ್ತು. ಅಂದರೆ ಅಷ್ಟು ಕಡು ಪಾಪಿಷ್ಟನ ನಾನು. 101 ಮಕ್ಕಳಲ್ಲಿ ಒಬ್ಬರನ್ನ ಉಳಿಸ್ಕೊಳ್ಳುವಂಥ ಯೋಗವು ನನಗಿಲ್ವಾ? ಅವರು ಒಬ್ಬರನ್ನು ಕೂಡ ನೀನು ಕಳ್ಕೊಳ್ಳಿಲ್ಲ. ನಾನು 101 ಒಬ್ಬರನ್ನು ಉಳಿಸಲಿಲ್ಲ. ಏನೇ ಇದು? ಆಗ ಕೃಷ್ಣ ಹೇಳುವಂಥದ್ದು ಇದಕ್ಕೆ ಅಪ್ಲೈ ಆಗತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅಂತೀವಲ್ಲ, ಅದಕ್ಕಾಗಿ ಸ್ವಾಮಿ ನಾನು ಏನು ಹೇಳಲಿ, ನಾನು ಎಂತ ಹೇಳಲಿ? ನೀನು ಏನು ಪಡೆದುಕೊಂಡಿದೆಯೋ ಆ ಭಾಗ್ಯ ನಿನ್ನದು. ನೀನು ಏನು ಮಾಡಿದೆಯೋ ಅದು ಪಾಪವೋ ಪುಣ್ಯವೋ ಶುಭವೋ ಅಶುಭವೋ ಲಾಭವೋ ನಷ್ಟವೋ ದುಃಖವೋ ದುಮ್ಮಾನವೋ ನೀನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಅಂಥದ್ದು ನಾನೇನು ಮಾಡಿದ್ದೀನಿ ಅಂದರೆ 101 ಮಕ್ಕಳನ್ನ ಕಳ್ಕೊಳ್ಳೋಷ್ಟೇ ಪಾಪ ಮಾಡಿದ್ದೀನಾ? ಇನ್ನು ಸ್ವಲ್ಪ ಜಾಸ್ತಿನೂ ಮಾಡಿಲ್ವಾ? ಕಡಿಮೆನೂ ಮಾಡಲಿಲ್ವಾ? ನಿನಗೆ ನಿನ್ನ ಕರ್ಮ ಅನ್ನೋದು ಗೊತ್ತಾಗಬೇಕಾ? ಇವತ್ತು ನಾವು ಅಂಗೈಗೆಲ್ಲ ಮೊಬೈಲಲ್ಲಿ ಎಲ್ಲ ನೋಡ್ತೀವಲ್ಲ, ಇವತ್ತಿನ ಪ್ರಪಂಚ ಅಮೇರಿಕಾದಲ್ಲಿ ಏನಾಗ್ತಿದೆ ಅಂತ ಇಲ್ಲೇ ನೋಡಲಿಕ್ಕೆ ಸಾಧ್ಯ ಇದೆಯಲ್ಲ, ಹಾಗೆಯೇ ಒಂದು ಸಲ ಸ್ಕ್ರೀನ್ ಮೇಲೆ ನೋಡು ಒಂದ್ಸಲ ಅಂತ ಕೃಷ್ಣ ಸ್ಕ್ರೀನ್ ಮಾಡುತ್ತಾನೆ, ಧೃತರಾಷ್ಟ್ರನಿಗೆ ತೋರಿಸ್ತಾನೆ ಅದನ್ನು. ನೀನು ಹಿಂದಿನ ಜನ್ಮದಲ್ಲಿ ಬೇಟೆಗಾರನಾಗಿದ್ದೆ. 2 ಪಕ್ಷಿಗಳು, ಹೆಣ್ಣು ಮತ್ತು ಗಂಡಿನ ಪಕ್ಷಿಗಳು ಒಂದು ಕಡೆ ಕುಳಿತುಕೊಂಡು ಆ 101 ಮಟ್ಟಗಳಿಗೆ ಕಾವು ಕೊಡುತ್ತಿದ್ದವು. ನಿನಗೆ ತುಂಬ ಖುಷಿ ಸಂತೋಷ ಆಗ್ಬಿಡ್ತು 2 ಪಕ್ಷಿಗಳನ್ನ ನೋಡಿ. ನೀನು ಬಾಣವನ್ನು ಹೂಡಿದೆ. ಆ ಬಾಣಗಳು ಹೂಡಿದ್ದು ಆ ಆಯಾ ಗುರಿ ತಪ್ಪಿ ಆ ಮೊಟ್ಟೆ ಇರ್ತಕ್ಕಂಥ ಬುಟ್ಟಿಗೆ ಬಿದ್ದು ಬಿಡ್ತು. ಆ 2 ಪಕ್ಷಿಗಳು ಚಂಗನ ಮೇಲಕ್ಕೆ ಹಾರಿದುವು. ಆ ಬಿಟ್ಟ ಬಾಣದಿಂದ ಆ ಒಂದು ಬುಟ್ಟಿ ಹೊಡೆದು ಅಷ್ಟು ಮೊಟ್ಟೆಗಳು ಕೆಳಕ್ಕೆ ಬಿದ್ದು ನಾಶ ಹೊಂದಿತು. ಪ್ರತಿ ಪಕ್ಷಿ ಪ್ರಾಣಿಗೂ ಭಾವನೆ ಇದೆ. ಮಾತಾಡಲಿಕ್ಕೆ ಮನುಷ್ಯರಿಗೆ ಬರಬಹುದು, ಆದರೆ ನಮಗಿಂತಲೂ ಭಾವನೆ ಪ್ರಾಣಿ ಪಕ್ಷಿಗಳಲ್ಲೇ ನಾವು ನೋಡ್ತಿರ್ತೀವಿ. ಎಷ್ಟೋ ಬಾರಿ ಒಂದೊಂದು ಬಾರಿ ನಾಯಿ ಬೆಕ್ಕನ್ನು ಆಡಿಸ್ತಾ ಇರುತ್ತೆ, ಬೆಕ್ಕು ಇಲಿನ ಆಡಿಸ್ತಾ ಇರುತ್ತೆ. ಇವೆಲ್ಲ ಅಂಥ ವೈರುಧ್ಯದ ಇರ್ತಕ್ಕಂಥದ್ರಲ್ಲೂ ಕೂಡ ಎಷ್ಟು ಅವಿನಾಭಾವ ಸಂಬಂಧವನ್ನು ನಾವು ನೋಡ್ತೀವಿಯೋ. ಆದರೆ ಮನುಷ್ಯನಲ್ಲಿ ಕ್ರೂರತ್ವ, ಮೃಗತ್ವ, ಕ್ರಿಯಾಲಿಟಿ ಜಾಸ್ತಿ ಆಗಿದೆ. ಅದಕ್ಕಾಗಿ ಏನು ಹೇಳ್ತಾನೆ ಕೃಷ್ಣ, ಆ 2 ಪಕ್ಷಿಗಳು ಮಾತಾಡ್ಕೊಳ್ತವೆ, ನಮ್ಮ 101 ಮಕ್ಕಳನ್ನು ಕೊಂದ ಇವನ ವಂಶವೂ ಕೂಡ ಅದೇ ರೀತಿ ಸರ್ವನಾಶವಾಗಲಿ ಅಂತ ಆ 2 ಪಕ್ಷಿಗಳು ನೊಂದುಕೊಳ್ಳುತ್ತವೆ. ಅದಕ್ಕೆ ಶಾಪ, ಕೋಪ, ತಾಪ, ಪ್ರತಾಪ ಇವೆಲ್ಲವೂ ಕೆಲಸ ಮಾಡ್ತವೆ. ಬಹುಶಃ ನಿಧಾನ ಇರಬಹುದು ಅಷ್ಟೇ. ನಿಮ್ಮ ಮೊಬೈಲ್ಗೆ ಹಾಕಿದ ಕರೆನ್ಸಿ ಟ್ರಾನ್ಸ್ಫರ್ ಆಯ್ತಲ್ಲ, ಒಂದರಿಂದ ಮತ್ತೊಂದಕ್ಕೆ,
ಖಾಲಿ ಆಗೋ ತನಕ ನೀವು ಮಾತಾಡ್ತೀರಿ. ಅಂದರೆ ನಿಮ್ಮ ಪುಣ್ಯ ಇದ್ದಷ್ಟು ನೀವು ಚೆನ್ನಾಗಿರ್ತೀರಿ. ಖಾಲಿ ಆಯಿತು ನಿಮ್ಮ ಮೊಬೈಲ್ ಕರೆನ್ಸಿ, ನಾಟ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್, ಬ್ಯಾಡ್ ಟೈಮ್ ಸ್ಟಾರ್ಟ್. ಹಾಗೆಯೇ ನಿನ್ನ ಮಾಡಿದ್ದು ಇಷ್ಟು ದಿನಗಳು ನಿನ್ನ ಮಕ್ಕಳು ಉಳ್ಕೊಂಡಿದ್ರು ಪುಣ್ಯ, ಮತ್ತು ಆ ಪುಣ್ಯ ಸಂಚಯನವಾಯಿತು, ನಿನ್ನ ಮಕ್ಕಳು ಈ ಸ್ಥಿತಿಗೆ ಬರಲೇಬೇಕಾಯ್ತು. ಇಷ್ಟೇನಪ್ಪ, ನಾನೆಂತ ಇಲ್ಲ, ನನ್ನ ಪಾತ್ರ ಎಂತೂ ಇಲ್ಲ, ಏನೂ ಇಲ್ಲ. ನೀನು ಏನು ಮಾಡಿದೆಯೋ ಅದನ್ನು ಹುಣ್ತಾ ಇದೆಯಾ. ಹಾಗೆಯೇ ಬಹುಶಃ ಯಾರಾದರೂ ಈ ನಮ್ಮ ಪ್ರೀತಿಯ ಬಂಧುಗಳು ಯಾರೆಲ್ಲ ನೋಡ್ತಿರ್ತಾರೋ ಒಂದೊಂದು ಬಾರಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಒಂದು ರೀತಿಯಾಗಿ ಅಪಭ್ರಂಶ ನಡೆದು ಬಿಟ್ಟಿರುತ್ತೆ, ಗೊತ್ತಿಲ್ಲದೆ ನಡೆದು ಬಿಡ್ತಿರುತ್ತೆ. ಈ ತರಹದ್ದಕ್ಕಾಗಿ ಏನಾದರೂ ನಡೆದಿದ್ದರೆ, ಈಗ ಮಾಡಿದ್ದುಂಡು ಮಹಾರಾಯ ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ, ಒಂದು ಹಾವನ್ನು ಹೊಡೆದು ಬಿಟ್ಟೆ ಹೊಲದಲ್ಲಿ, ಗೊತ್ತಿಲ್ಲ ಸ್ವಾಮಿ ನಮ್ಮ ಮನೆಗೆ ಯಾರೋ ಭಿಕ್ಷುಕ ಬಂದ ಅವನನ್ನು ಬೈದು ಕಳಿಸ್ಬಿಟ್ಟೆ, ಗೊತ್ತಿಲ್ಲ ಸ್ವಾಮಿ 4 ಗಂಟೆಯಲ್ಲಿ ಅವನೊಬ್ಬ ಬುಡ್ಬುಡಿಕೆ ಬಂದ ಅವನನ್ನು ನಾನು ಬೈದು ಕಳಿಸ್ಬಿಟ್ಟೆ ಸ್ವಾಮಿ, ಗೊತ್ತಿಲ್ಲ ಸ್ವಾಮಿ ಯಾರೋ ಮಕ್ಕಳು ಹಸ್ಕೊಂಡು ಬಂದರು ನಾನು ಕೋಪದಲ್ಲಿದ್ದೆ ಅವ್ರನ್ನ ಬೈದು ಕಳಿಸ್ಬಿಟ್ಟೆ. ಹೀಗೆಲ್ಲ ಇರುತ್ತಾರಲ್ಲ, ಇದರದ್ದು ಕೂಡ ಹ್ಯಾಡಾಗತ್ತೆ, ಎಲ್ಲವೂ ಕೂಡ ಹ್ಯಾಡಾಗ್ತಾ ಬರುತ್ತೆ. ಸಣ್ಣ ಹಿರಿವೆ ತುಳಿದದ್ದು ಕೂಡ ನಿಮ್ಮ ಅಕೌಂಟಿಗೆ ಹಾಕ್ತಾನೆ, ನಿಮ್ಮ ಬಿಸ್ಕೆಟ್ ಪುಡಿ ಹಾಕಿದ್ದು ನಿಮ್ಮ ಅಕೌಂಟಿಗೆ ಹಾಕ್ತಾನೆ. ಸೊ ಒಳ್ಳೇದು ಮಾಡಿದ್ರು ಹೋಗುತ್ತೆ, ಕೆಟ್ಟದ್ದು ಮಾಡಿದ್ರು ಹೋಗುತ್ತೆ. ಅಷ್ಟೇ ತಾಯಿ. ನೀವು ಜಾಬ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಷ್ಟು ಅವರ್ ಜಾಬ್ ಮಾಡ್ತೀರಿ? 8 hours. ಇನ್ನೊಂದು 2 hour ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ ಅದು ಅದನ್ನೇನಂತಾರೆ OT. ಹೌದು, ಅದನ್ನು ಮಾಡಿದಾಗ ಏನಾಗ್ತಾರೆ, ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ನೀನು 2 hour ಕಡಿಮೆ ಮಾಡಿದ್ಯಾ, ಕಟ್ ಮಾಡ್ತಾನೆ. ಇಷ್ಟೇ ಪ್ರಪಂಚ, ಇಷ್ಟೇ ಇರೋದು. ಬೇರೆ ನಮಗೆ ನಾವೇ ಎಲ್ಲವೂ ಕೂಡ, ಬೇರೆ ನಮ್ಮ ಭವಿಷ್ಯಕ್ಕೆ ನಾವೇ ಭಾಷ್ಯಕಾರರು, ಬೇರೆ ಯಾರೋ ಡಿಸೈನ್ ಮಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ನಾವು ಎಚ್ಚೆತ್ಕೊಂಡು ಡಿಸೈನ್ ಮಾಡ್ಕೋಬೇಕು. ಅದಕ್ಕಾಗಿಯೇ ಮಾರ್ಗದರ್ಶನದಲ್ಲಿ ಹೊರಟಾಗ ಮಾತ್ರ ಸಾಧ್ಯ ಆಗುತ್ತದೆ. ಅದಕ್ಕೆ ನೀವೇನಾದರೂ ಎಲ್ಲಿಯಾದರೂ ಕೂಡ ಚೆಲುವನಾರಾಯಣ ಸ್ವಾಮಿ, ಬೇಲೂರು ಚನ್ನಕೇಶವ, ಚೆಲುವ ಚನ್ನಕೇಶವ ಅನ್ನೋ ಅಂಥ ದೇವರಿಗೆ, ಯಾಕೆ ಅಂತಂದ್ರೆ ಅಲ್ಲಿ ಚನ್ನಕೇಶವ ಶ್ರೀನಿವಾಸನ ಅವತಾರವಾದರೂ ಕೂಡ ಯಾವಾಗಲೂ ಕೂಡ ಬಲ ಕೈಯಲ್ಲಿ ಆತನಿಗೆ ಬಲಹಸ್ತದಲ್ಲಿ ಸುದರ್ಶನ ಚಕ್ರ ಇರುತ್ತೆ, ಮತ್ತು ಎಡಗೈಯಲ್ಲಿ ಆತನಿಗೆ ಶಂಖ ಇರುತ್ತೆ. ಆದರೆ ಚನ್ನಕೇಶವ ಅನ್ನೋ ದೇವಾಲಯದಲ್ಲಿ ಮಾತ್ರ ಉಲ್ಟಾ ಇರುತ್ತೆ, ಬಲಗೈಯಲ್ಲಿ ಶಂಖ ಇರುತ್ತೆ, ಎಡಗೈಯಲ್ಲಿ ಚಕ್ರ ಇರುತ್ತೆ. ಆ ದೇವಸ್ಥಾನಕ್ಕೆ ನೀವೇನಾದರೂ ಪುಷ್ಪಯಾಗವನ್ನು ಮಾಡಿಸಿದರೆ ನಿಮ್ಮ 7 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಈ ಮಾಡಿದ್ದು ಮಾರಾಯದ ಪ್ರಾರಬ್ಧವನ್ನು ಕಳ್ಕೊಂಡು ಬಿಡ್ತೀರಿ. ಬಹುಶಃ ಇವನಿಗೂ ಅಷ್ಟೇ, ಮಕ್ಕಳು ಆಗಬೇಕಾದ್ರೆ ಒಂದೇ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ 101 ಮಕ್ಕಳು ಹುಟ್ಟಲಿಲ್ಲ. ಒಂದೇ ಜನ್ಮದಲ್ಲ ಇದು, ಆತ ಸಂಪಾದನೆ ಮಾಡಿಕೊಂಡಿದ್ದ ಪುಣ್ಯ 40 ಜನ್ಮಗಳ ಪುಣ್ಯ. ಅದು 40 ಜನ್ಮಗಳ ಪುಣ್ಯ. ಅದು ನೀವು ಪಾಪ ಮಾಡಿದ ಎಷ್ಟು ಜನ್ಮಗಳಿಂದ ಗೊತ್ತಿಲ್ವಲ್ಲ. ಅದಕ್ಕೆ ಚನ್ನಕೇಶವನಿಗೆ ಪುಷ್ಪಯಾಗವನ್ನು ಮಾಡೋ ಮುಖಾಂತರ ನಿಮ್ಮದು ಏನಿತ್ತು ಯಾರೊಬ್ಬ ಕಾರ್ ಶೋರೂಮ್ ನನಗೆ ಅಪ್ಲೈ ಆಗಿದ್ದು ನಾನು ನಿಮಗೆ ನೀವು ಹೇಳಿದಾಗ ನಂಗೆ ಜ್ಞಾಪಕ ಬರ್ತಾ ಇದೆ. ಕಾರ್ ಶೋರೂಮ್ ಅವನು ಅಧಃಪತನವಾಗಿದ್ದ, ಮತ್ತು ಎಲ್ಲೋ ಎದ್ದು ಬಂದ, ಅವನು ಚಿಕ್ಕಮಂಗ್ಳೂರಿನವ, ಅದ್ಭುತವಾಗಿ ಬೆಳೆದಕ್ಕೆ ಬಂದ. ಆನಂತರ ಅದರ ಜೊತೆಯಲ್ಲಿ ಮಲ್ಟಿಪಲ್ ಬಿಸ್ನೆಸ್ ಮತ್ತೊಂದು ಮಾಡ್ಕೊಂಡದ್ದು, ಬೆಳೆದೋಯ್ತು. ಪುಷ್ಪಯಾಗವನ್ನು ಮಾಡಿಸ್ತೀರೋ ಅಲ್ಲಿ ಪುಷ್ಪಯಾಗ ಮಾಡಿದ್ರು ಕೂಡ ಅದು ಮಾಡಿದ್ರು ಮಾರಾಯ. ಏನೋ ಸೇವೆ ಮಾಡಿದೀಯಾ, ಮಾಡು. ಒಂದಷ್ಟು ಜನಕ್ಕೆ ಅವತ್ತು ಅನ್ನದಾನ ಮಾಡು, ಎಂತಹದ್ದು ಒಂದು ಸೇವೆ ಮಾಡು. ಗೌಳಿ ಗ್ರಾಸವನ್ನು ಕೊಡು, ಬಡವರಿಗೆ ಏನಾದರೂ ಅನ್ನಾಕಾಂಕ್ಷೆ ಕೊಡು, ನೀರು ಕೊಡು, ಬಟ್ಟೆ ಕೊಡು, ಎಂತಹದ್ದು ಕೊಡು. ಏನು ಇಲ್ವಾ, ರಾಮನಾಮ ಜಪ ಮಾಡು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಬೆರೆಸ್ಕೊಳ್ತಾ ಉಣ್ಣಯ್ಯ ಸಾಕು. ಮಾಡಿದ್ದುಣ್ಣ ಮಾರಾಯ, ಅದನ್ನು ಹುಣ್ಣು ಮಾರಾಯ, ನಿನಗೆ ಎಂತ ಬೇಕೋ ಅದನ್ನು ಪಡ್ಕೊಳ್ತೀಯ ದೇವರಾಯ. ಶುಭಂಭೂಯಾತ್. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಮಾಡಿದ್ದ ತಪ್ಪಿನಿಂದ ಹೊರಗಡೆ ಬರಬೇಕು ಅಂತಂದರೆ ಚನ್ನಕೇಶವನಿಗೆ ಯಾವ ರೀತಿ ನಾವು ಬೋರೆ ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನೋ ವೀಕ್ಷಕರೇ, ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ನಂಬರ್ಸ್ಗೆ ಕಾಲ್ ಮಾಡಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.